ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರಿದ್ದು ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಬಾಗಲಕೋಟೆ ಮತ್ತು ದಾವಣಗೆರೆಯಿಂದ ರಾಜ್ಯದಲ್ಲಿ ರಂಗೇರಿದ ಬಿಜೆಪಿಯ ಬೈ ಎಲೆಕ್ಷನ್ ಅಖಾಡ. ಬೈ ಎಲೆಕ್ಷನ್ಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ ಬಿಜೆಪಿ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಇನ್ನು ದಾವಣಗೆರೆಯಿಂದ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪಗೆ ಟಿಕೆಟ್. ಎರಡೂ ಕ್ಷೇತ್ರಗಳಿಗೂ ಕೂಡ ಟಿಕೆಟ್ ಘೋಷಣೆ ಮಾಡಿದೆ ಬಿಜೆಪಿಯ ಪಡೆ. ಬಾಗಲಕೋಟೆ ಮೇಟಿಯವರಿಂದ ತೆರವಾದಂತಹ ಕ್ಷೇತ್ರ, ಹಾಗೆ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಿಂದ ತೆರವಾದಂತಹ ಕ್ಷೇತ್ರ, ದಾವಣಗೆರೆಯ ದಕ್ಷಿಣ ಕ್ಷೇತ್ರ. ಈ ಎರಡೂ ಕ್ಷೇತ್ರಗಳಿಗೂ ಕೂಡ ಬೈ ಎಲೆಕ್ಷನ್ ಬರ್ತಾ ಇದೆ. ಬೈ ಎಲೆಕ್ಷನ್ಗಾಗಿ ಬಿಜೆಪಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಯುಗಾದಿಯ ಬಂಪರ್ ಆಫರ್ ಎನ್ನುವ ಹಾಗೆ ಬೈ ಎಲೆಕ್ಷನ್ಗೆ ಅಭ್ಯರ್ಥಿಗಳನ್ನ ಕೂಡ ಘೋಷಣೆ ಮಾಡಿದೆ. ಈ ಮೂಲಕ ವೀರಣ್ಣ ಚರಂತಿಮಠ ಹಾಗೆ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪ ಇವರಿಬ್ಬರಿಗೂ ಕೂಡ ಒಂದು ಸಂತೋಷದ ಸುದ್ದಿಯನ್ನ ಕೊಟ್ಟಿರುವಂತದ್ದು ಬಿಜೆಪಿ. ನೋಡಿ, ಬಾಗಲಕೋಟೆಯಿಂದ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇತ್ತ ದಾವಣಗೆರೆಯಿಂದ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಕೊನೆಗೂ ಕೂಡ ಎರಡೂ ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಮಾಡಿದೆ ಬಿಜೆಪಿ. ಟಿಕೆಟ್ ಕೊಡಿಸುವಲ್ಲಿ ಮೇಲುಗೈ ಸಾಧಿಸಿದ ಜಿಎಂ ಸಿದ್ದೇಶ್ವರ್ ಬಣದ ಶ್ರೀನಿವಾಸ ಟಿ ದಾಸ ಕರಿಯಪ್ಪಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷರಾದಂತಹ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪ. ದಾವಣಗೆರೆ ದಕ್ಷಿಣದಲ್ಲಿ ಎಸ್ಟಿ ಸಮುದಾಯಕ್ಕೆ ಮಣೆ ಹಾಕಲಾಗಿದೆ. ಈ ಬಾರಿ ಟಿಕೆಟ್ ಕೊಡಿಸುವಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಜಿಎಂ ಸಿದ್ದೇಶ್ವರ್ ಬಣದ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪ ಅವರಿಗೆ ಟಿಕೆಟ್ ಕೊಡಿಸಲಾಗಿರುವಂಥದ್ದು. ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಶ್ರೀನಿವಾಸ್. ಹೀಗಾಗಿ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಎಸ್ಟಿ ಸಮುದಾಯಕ್ಕೆ ಈ ಬಾರಿ ಮಣೆ ಹಾಕಲಾಗಿದೆ ಈ ಒಂದು ಬೈ ಎಲೆಕ್ಷನ್ ಅಖಾಡದಲ್ಲಿ. ಇನ್ನು ಸಾಮಾನ್ಯ ಕ್ಷೇತ್ರದಲ್ಲಿ ಎಸ್ಟಿ ಸಮುದಾಯದವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು. ಆಪ್ತನಿಗೆ ಟಿಕೆಟ್ ಕೊಡಿಸೋಕೆ ರೇಣುಕಾಚಾರ್ಯ ಅವರು ಸತತವಾಗಿ ಯತ್ನವನ್ನ ಮಾಡಿದ್ರು, ಆದರೆ ಸಾಧ್ಯವಾಗಿಲ್ಲ. ಅಜಯ್ ಕುಮಾರ್ ಪರ ಬ್ಯಾಟಿಂಗ್ ಮಾಡಿದಂತಹ ಎಂಪಿ ರೇಣುಕಾಚಾರ್ಯ ಅವರು 3 ದಿನ ದೆಹಲಿಯಲ್ಲೇ ಉಳಿದುಕೊಂಡು ಮಣೆ ಹಾಕೋಕೆ ಟ್ರೈ ಮಾಡಿದ್ರು. ಆದರೆ ಆಪ್ತನಿಗೆ ಟಿಕೆಟ್ ಕೊಡಿಸುವಲ್ಲಿ ಎಂಪಿ ರೇಣುಕಾಚಾರ್ಯ ಅವರು ವಿಫಲವಾಗಿದ್ದಾರೆ. ಈ ಮೂಲಕ ಜಿಎಂ ಸಿದ್ದೇಶ್ವರ್ ಬಣದ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪ ಅವರಿಗೆ ಟಿಕೆಟ್ ಕೂಡ ಸಿಕ್ಕಿರುವಂಥದ್ದು. ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷ ಶ್ರೀನಿವಾಸ್ ಟಿ ಹಾಗೆ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ್ ಇವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈ ಒಂದು ಕುರಿತಂತೆ ಈಗ ದಾವಣಗೆರೆಯಲ್ಲಿ ಟಿಕೆಟ್ ಘೋಷಣೆ ಆಗಿರ್ತಕ್ಕಂಥ ಸಂಬಂಧ ನಮ್ಮ ಪ್ರತಿನಿಧಿ ಸಂತೋಷ್ ಚಿಟ್ಚಾಟ್ ಮಾಡಿದ್ದಾರೆ, ನೋಡ್ಕೊಂಡು ಬರೋಣ. ಕೊನೆಗೂ ದಾವಣಗೆರೆ ಬಿಜೆಪಿಯ ಟಿಕೆಟ್ ನ ಜಿದ್ದಾಜಿದ್ದಿಯಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ಸಿಕ್ಕಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರ ಜೊತೆಗೆ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಏನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನು ಯುಗಾದಿಯ ಒಂದು ಸಂಭ್ರಮದಲ್ಲಿರುವಂತವರಿಗೆ ನಿಮ್ಗೆ ಸಿಹಿ ಸಿಕ್ಕಿರುವಂತದ್ದು, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಟಿಕೆಟ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ಎಲ್ರಿಗೂ ಆಯುರೋಗ್ಯ ಐಶ್ವರ್ಯ ಸಂಪತ್ತನ್ನ ಕೊಟ್ಟು ಕರುಣಿಸ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರು ಇವತ್ತು ನನಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ಸಾಮಾನ್ಯ ಕಾರ್ಯ ಟಿಕೆಟ್ ಕೊಡೋದ್ರ ಮುಖಾಂತರ ಆಶೀರ್ವಾದ ಮಾಡಿದೆ. ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನನ್ನದೇ ಆಗಿರ್ತಕ್ಕಂಥ ಪರಿಕಲ್ಪನೆ ಇದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಆ ಒಂದು ಪರಿಕಲ್ಪನೆ ಬಡವರ ಪರವಾಗಿ, ಶೋಷಿತರ ಪರವಾಗಿ, ಶ್ರಮಜೀವಿಗಳ ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ. ಎಲ್ಲ ದಾವಣಗೆರೆ ದಕ್ಷಿಣ ಕ್ಷೇತ್ರ ಮತದಾರ ದೇವರ ಪ್ರಭುಗಳ ಆಶೀರ್ವಾದದಿಂದ ಗೆಲ್ತೀನಿ. ಈಗೇನು ಬರುವಂತ ಈಗ ಜನಗಳು ಮುಂದೆ ಯಾವ ಒಂದು ಅಜೆಂಡಾ ಇಟ್ಕೊಂಡು ಮುಂದೆ ಹೋಗಿ ಅವರಿಗೆ ವೋಟ್ ಕೇಳುವಂತ ಒಂದು ಇದು ಮಾಡ್ತೀರಾ ಸರ್? ಈಗಾಗಲೇ ದಾವಣಗೆರೆ ದಕ್ಷಿಣದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಆಗಿಲ್ಲ. ಕಳೆದ 3 ವರ್ಷದ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಹೋರಾಟದ ವಿರುದ್ಧ ನಾವು ಹೋರಾಟ ಮಾಡ್ಲಿಕ್ಕೆ ತಯಾರಿದ್ದೀವಿ. ಏನು ಮುಸ್ಲಿಂ ಮತಗಳನ್ನ ಸೆಳೆಯೋದು ಕೂಡ ನಿಮ್ಗೊಂದು ದೊಡ್ಡ ಒಂದು ಚಾಲೆಂಜ್ ಆಗಿರ್ಬೋದು. ಇದಕ್ಕೆ ಒಂದು ಮುಸ್ಲಿಂ ಮತದಾರರನ್ನ ಒಂದು ಸೆಳೆಯುವಂತ ಒಂದು ಕಾರ್ಯ ಯಾವ ತರ ಮಾಡ್ತೀರಾ ಸರ್? ಈಗಾಗಲೇ ಎಲ್ಲರೂ ಹಿರಿಯರನ್ನ ಕೂತ್ಕೊಂಡು ನಾವು ಸಾಮೂಹಿಕವಾಗಿ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನ ಮಾಡ್ತೀವಿ. ಇನ್ನು ಯಶವಂತರಾವ್ ಜಾಧವ್ ಅವರು, ಅಜಯ್ ಅವರು, ಇವರೆಲ್ಲ ನಿಮ್ ಒಂದು ಟೀಮ್ ಅಲ್ಲಿ ಇದ್ರಿ. ಈಗ ಅವರ ಸಪೋರ್ಟ್ ಯಾವ ತರ ಇದೆ ಸರ್ ನಿಮ್ಗೆ? ಎಲ್ರು ಕೂಡ ನನಗೆ ಆಶೀರ್ವಾದ ಮಾಡ್ತಾರೆ. ಎಲ್ರಿಗೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಒಂದಾಗಿ ಹೇಳಿದ್ವಿ, ಯಾರಿಗೆ ಕೊಟ್ಟರು ಮಾಡ್ತೀವಿ ಅಂತ ನಾವೆಲ್ಲರೂ ಒಂದಾಗಿ ಚುನಾವಣೆ ಎದುರಿಸ್ತೀವಿ.
ಏನೋ ಫೋನ್ ಮಾಡಿ ಮಾತಾಡೋದು ಮಾಡಿದಾರೆ ಸರ್ ಈಗ. ರಾಜ್ಯ ವರಿಷ್ಠರು ಎಲ್ಲರೂ ಫೋನ್ ಮಾಡಿ ನನಗೆ ಶುಭ ಹಾರೈಸಿದ್ದಾರೆ. ಸಾಮೂಹಿಕ ನಾಯಕತ್ವದಲ್ಲಿ GM ಸಿದ್ದೇಶಣ್ಣ ಅವರ ನೇತೃತ್ವದಲ್ಲಿ ಚುನಾವಣೆ. ಇದಿಷ್ಟು ದಾವಣಗೆರೆ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿರುವಂತ ದಾಸ್ ಕರಿಯಪ್ಪ ಅವರ ಮಾತಾಗಿತ್ತು. ಅವ್ರು ಹೇಳುವಂತ ಮಾತೇನಂದ್ರೆ, ಇನ್ನ ನಾವು ಏನು ಅಹಿಂದ ಟಿಕೆಟ್ ಪಡ್ಕೊಂಡಿದೀನಿ, ಇದನ್ನ ನಾನು ಮುಂದೆ ಎಲ್ಲ ಅಭಿವೃದ್ಧಿ ಪರವಾಗಿ ನಿಂತು ಕೆಲಸ ಮಾಡ್ಕೊಂತ ಹೋಗ್ತೀನಿ, ಜೊತೆಗೆ ಮುಸ್ಲಿಂ ಮತಗಳನ್ನ ಸಹ ಸೆಳೆಯುವಂತ ಕಾರ್ಯ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಹೋಗ್ತಿದ್ದಾರೆ. ಸಂತೋಷ್, ದಾವಣಗೆರೆ, ಕರ್ನಾಟಕ ನ್ಯೂಸ್ ಬಿಟ್.